ಅದನ್ ಕೇಳಕ್ ನೀನ್ ಯಾವಳೆ? ಇಲ್ಲಿ ನಡೀತಾ ಇರೋದು ನನ್ ಮದ್ವೆ. ಇನ್ನ ಮದ್ವೆನೇ ಆಗಿಲ್ಲ, ಆಗ್ಲೇ ಗತ್ ನೋಡು. ಜಾಗ ಬಿಡು, ನಾನು ನನ್ನ ಮಗಳ ತಾವ ಮಾತಾಡ್ಬೇಕು. ಈಗ ಮಾತಾಡೋದಕ್ಕೆ ಏನು ಉಳ್ದಿಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ನೋಡ್ರಾದ, ಮರ್ವಾದೆಯಾಗಿ ಜಾಗ ಬಿಡು, ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನ್ ಮಾಡ್ತೀರಾ? ನಿಮ್ ಆಟ ಎಲ್ಲ ಯಾವ್ದು ನಡೆಯಲ್ಲ. ಸುಮ್ನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರಿ. ರಾಧಾ, ಅವ್ವ, ಯೋನಿದೆಲ್ಲ ಏನ್ ಬಂಗಾರ? ಇನ್ನ ಇವಳು ಕುತ್ತಿಗೆ ತಾಳಿನೇ ಬಿದ್ದಿಲ್ಲ, ಆಗ್ಲೇ ಅಧಿಕಾರ ಚಲಾಯಿಸ್ತಾವಳೆ. ನನ್ನನ್ನೇ ಒಳಗ್ ಬರ್ಬೇಡ ಅಂತಾವಳೆ. ಅಯ್ಯೋ ಇಲ್ಲ ಅತ್ತೆ, ನಾನ್ ಹಾಗೆ ಹೇಳಿಲ್ಲ. ಅಜ್ಜಿ ಒಳಗಡೆ ಬಂದಿರೋ ನೆಂಟ್ರ ಮುಂದೆ ನಿಮ್ಗೆ ಅವಮಾನ ಆಗಂಗ್ ಮಾತಾಡಬಾರ್ದು ಅಂತ ಅಜ್ಜಿನ ರಿಕ್ವೆಸ್ಟ್ ಮಾಡ್ತಿದ್ದೆ ಅಷ್ಟೇ. ನಿನ್ನ ಊಸರೊಳ್ಳಿ ಅಂತ ನಾನ್ ಸುಮ್ಕೆ ಹೇಳಕ್ಕಿಲ್ಲ. ಈಗಲೇ ಏಟನ್ ಬಣ್ಣ ಬದಲಾಯಿಸ್ತಿದ್ಯಾ ನೋಡು. ಅವ್ವ, ಈಗ ಯೋನು ನೀನ್ ಕಿತಾಪತಿ ಮಾಡಿ ಲಗ್ನ ನಿಲ್ಲಿಸ್ಲೇಬೇಕು ಅಂತಲೇ ಬಂದಿದ್ಯೋ ಹೆಂಗೆ? ನಿನ್ ಕಣ್ಣಿಗೆ ತಾನೇ ನಂಜ್ ಹೋಗೈತೆ. ಅದಕ್ಕೆ ನಾನು ಏನೇ ಹೇಳಿದ್ರು ನೀನ್ ನಂಬೋ ಪರಿಸ್ಥಿತಿಲಿಲ್ಲ. ಅವ್ವ, ಸುಮ್ಕೆ ಬ್ಯಾಡ್ದೇ ಇರೋ ಮಾತು ಬೇಡ. ಹೆಂಗಿದ್ರು ಲಗ್ನಕ್ಕೆ ಬಂದಿದ್ಯಾ, ಗಂಡ್ಗೂ ಹೆಣ್ಗೂ ಆಶೀರ್ವಾದ ಮಾಡಿ ಸುಮ್ಕೆ ನಮ್ ಜೊತೆ ಇರು. ಗಂಡಿಗೆ ಆಶೀರ್ವಾದ ಯಾವಾಗ್ಲೂ ಇರ್ತದೆ ಬಂಗಾರ, ಆದ್ರೆ ಇವಳಿಗಿರಕ್ಕಿಲ್ಲ. ಇವಳೆಂತ ಇಸ್ಪಾತಕ್ಕಿಂತ ನಿನ್ಗೀಗ್ಲೇ ಗೊತ್ತಾಯ್ತದೆ. ಬಲರಾಮ, ಕರ್ಕ ಬಾರ್ಲ ಅವನ್ನ. ಇವ್ರು ಯಾರವ್ವ? ಇವನು ನಿನ್ ಸೊಸೆ ಹೃದಯನ ಶಸ್ತ್ರಚಿಕಿತ್ಸೆ ಮಾಡಿದ್ರಲ್ಲ, ಆಸ್ಪತ್ರೆ ಸಿಬ್ಬಂದಿ. ಹೆಸರು ಆಕಾಶ. ಈ ಮುದ್ಕಿ ಇವನನ್ನ ಹೇಗ್ ಹುಡ್ಕುದ್ಲು? ಇವನು ಸತ್ಯ ಹೇಳೋನೆ ಅಂತ ಯಾರೋ ಕಿಡಿಗೇಡಿಗಳು ಇವನ್ ಪರಿವಾರ ಸಮೇತ ಊರ್ ಬಿಟ್ಟು ಹೋಗೋ ಮಾಡಿದ್ರು. ನಮ್ ಬಲರಾಮ ತಾನೇ ಕಷ್ಟಪಟ್ಟು ಹುಡ್ಕೊಂಬಂದವನೆ. ಸರಿ ಅವ್ವ, ಇದನ್ನೆಲ್ಲ ನಂತವ ಯಾಕೆ ಹೇಳ್ತಿದ್ಯಾ? ಇಸ್ಯ ಅದೇ ಕಣವ, ಇಸ್ಯ ಅದೇ. ಏ ಆಕಾಶ, ನಮ್ ಸ್ನೇಹನ್ ಹೃದಯನ ಯಾರ್ಗ ಹಾಕವ್ರೆ ಅಂತ ನಮ್ ಬಂಗಾರಿಗೆ ಹೇಳು. ಯಾಕಜ್ಜಿ ನಿಮಗೆ ನನ್ ಮೇಲೆ ಇಷ್ಟೊಂದು ದ್ವೇಷ? ನನ್ ಮದ್ವೆ ನಿಲ್ಲಿಸ್ಬೇಕು ಅಂತ ಇವ್ರೆಲ್ರನ್ನೂ ಕರ್ಕೊಂಬಂದ್ ಸುಳ್ಳು ಹೇಳಿಸ್ತಿದಿರಲ್ಲ. ನೀವು ನನ್ಗೆ ಈ ತರ ಅನ್ಯಾಯ ಮಾಡ್ತೀರಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ರಾಧಾ, ನೀನ್ ಅಳ್ಬೇಡ, ವಸಿ ಸುಮ್ಕಿರು. ಅಳ್ದೆ ಹೇಗಿರ್ಲಿ ಅತ್ತೆ, ಆ ಸ್ನೇಹನೇ ಬಂದು ನನ್ಗೆ ಯಾವ ಆಪರೇಷನ್ ಆಗಿಲ್ಲ, ನನ್ನ ಹತ್ರ ಯಾರ ಹೃದಯನೂ ಇಲ್ಲ ಅಂತ ಹೇಳಿದ್ಮೇಲೂ ಅಜ್ಜಿ ಸುಮ್ನೆ ಬಿಡ್ತಿಲ್ವಲ್ಲ. ಅಲ್ಲವ್ವ, ಇವ್ನ್ ಯಾವನೋ ಇದ್ದಕ್ಕಿದ್ದಂಗೆ ಹಿಂಗ್ ಬಂದ್ ಯೋನೋ ಹೇಳ್ಬಿಟ್ರೆ ಅದನ್ನೆಲ್ಲ ನಾನ್ ನಂಬೇಕಾ? ಅಮ್ಮವ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ ನೋಡಿ. ಈ ತರ ಫೇಕ್ ರಿಪೋರ್ಟ್ಸ್ ನ ಯಾರು ಬೇಕಾದ್ರೂ ರೆಡಿ ಮಾಡ್ತಾರೆ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೇಕು ಅಂತಾರೆ. ಆದ್ರೆ ನೀವುಗಳೆಲ್ಲ ಸೇರ್ಕೊಂಡು ಒಂದ್ ಮದ್ವೆ ನಿಲ್ಸೋದಕ್ಕೆ 1000 ಸುಳ್ಳು ಹೇಳ್ತಿದಿರಲ್ಲ. ಏಯ್, ನಾಟಕ ನಿಲ್ಸೆ. ಸುಳ್ಳು ಹೇಳ್ತಿರೋದು ನಾವಲ್ಲ, ನೀನು. ನಾನ್ ಯಾಕೆ ಸುಳ್ಳು ಹೇಳಿ? ಆ ಸ್ನೇಹನ್ ಸುಳ್ಳು ನಾಟಕಕ್ಕೆ ಸೂತ್ರಧಾರಿ ಆಗಿದ್ದ ಆ ರಾಜೇಶ್ವರಿ ಅವರು, ಅವರೇ ಬಂದು ಈ ಮದ್ವೆ ಕೂತಿದ್ದಾರೆ. ಬೇಕಾದ್ರೆ ಅವ್ರನ್ನೇ ಕೇಳಿ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ರಾಜಿ ಅವರೇ, ಯೋನ್ ರಾಧಾ? ರಾಜಿ ಅವರೇ, ನೀವ್ ತಾನೆ ಗಂಗಾಧರಪ್ಪ ಮತ್ತೆ ಸ್ನೇಹ ಅವ್ರ ಹತ್ರ ಸುಳ್ಳು ಹೇಳ್ಸಿ ಹೃದಯ ಇದೆ ಅಂತ ನಾಟಕ ಮಾಡಿಸಿದ್ದು?
ನಮ್ ಸ್ನೇಹನ್ ಹೃದಯ ಆ ಗಂಗಾಧರಪ್ಪನ ಮಗಳ ಹತ್ರ ಇದೆ ಅನ್ನೋದು ಸುಳ್ಳಲ್ಲ ರಾಜಿ ಅವ್ರೆ? ಹೌದೌದೌದು. ಆದ್ರೆ ಅದೆಲ್ಲ ಹಳೆ ಕತೆ. ಪಾಪ ಏನೋ ದುಡ್ಡಾಸೆಗೆ ಅಂತ ಅಪ್ಪ ಮಕ್ಳು ಸೇರ್ಕೊಂಡು ನಾಟಕ ಆಡ್ಬಿಟ್ಟವ್ರೆ. ಆದ್ರೆ ಇದ್ರಾಗ ನನ್ ತಪ್ಪು ಏನೂ ಇಲ್ಲ. ನೋಡಿದ್ರತ್ತೆ, ಕೇಳಿಸ್ಕೊಂಡ್ರು. ಅಣ್ಣ ನೀನಿನ್ನು ರೆಡಿ ಆಗಿಲ್ವಾ? ಬಂದ್ರಲ್ಲ, ಇನ್ನೇನ್ ರೆಡಿ ಆಯ್ತಿದ್ದೆ ಅಷ್ಟಾಗ ನೀವೇ ಬಂದ್ಬಿಟ್ರಿ. ಅಣ್ಣ ಸತ್ಯ ಹೇಳು, ಈ ಮದುವೆಗೆ ನೀನು ಮನಸ್ಫೂರ್ತಿಯಾಗಿ ಒಪ್ಪಿದೀಯಾ? ಲೈ ಯಾಕ್ಲ ಹಂಗಂತ್ಯಾ? ನಂಗೆ ಒಪ್ಪಿಗೆ ಇದ್ದೆ ಆಯ್ತಿರೋದು. ಅಲ್ಲ ಅಣ್ಣ, ಲೈ ಇಷ್ಟನೋ ಕಷ್ಟನೋ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಪೀರಣ್ಣ ಹೋದ್ರೂ ಮಾತು ತೆಬ್ಬಾರ್ದಕ್ಕಲ್ಲ. ಹಂಗಂತ ಇಷ್ಟ ಇದ್ರ ಮದುವೆಗೆ ಜೀವನ ಪೂರ್ತಿ ಕೊರಗ್ತೀಯ ಅಣ್ಣ? ಲೈ ನಾನು ಕೊರಗಿದ್ರು ಪರವಾಗಿಲ್ಲ, ನಮ್ಮವ್ವ ಖುಷಿಯಾಗಿರ್ಬೇಕು. ನಮ್ಮವ್ವ ನನ್ನ ಮ್ಯಾಗ ಸಾನೇ ಆಸೆ ಇಟ್ಟವಳೆ. ಆ ಆಸೆನೆಲ್ಲ ಈಡೇರ್ಸೋದೆ ನನ್ನ ಕರ್ತವ್ಯ. ಅಲ್ಲ ಅಣ್ಣ, ಅಮ್ಮವ್ರಿಗೋಸ್ಕರ ನಿನ್ನ ಜೀವನನೇ ತ್ಯಾಗ ಮಾಡ್ತಿದೀಯಲ್ಲ, ನಿಜವಾಗ್ಲೂ ನಿನ್ ಗ್ರೇಟ್ ಅಣ್ಣ.